ನಿಮಗೆ ಗೊತ್ತದ ಬಾಬರಿ ಮಸೀದಿ ಬಿದ್ದಾಗ ಅಧಿಕಾರಕ್ಕೆ ಬರಲಿಲ್ಲ. ಅದರಿಂದ ಸಾಕಷ್ಟು ಹೋರಾಟ ಮಾಡಿದ್ರು, ಅದ್ರಾಗೂ ಬರಲಿಲ್ಲ. ಜನಸಂಘ ಸಾಕಷ್ಟಿಂದ ಹೋರಾಟ ಮಾಡಿದ್ರು, ಅದಕ್ಕೂ ಬರಲಿಲ್ಲ. ಮೆರಿಟ್ 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 ಅಂತ ಹೇಳ್ತಾ ಹೋದ್ರು, ಅದರಿಂದ ಅದಕ್ಕೂ ಅಧಿಕಾರಕ್ಕೆ ಬರಲಿಲ್ಲ. ಯಾವಾಗ ಬಂದ್ರೆ ಅಂದ್ರೆ ಅಭಿವೃದ್ಧಿ ಅಂತ ಫುಲ್ ಮೆಜಾರಿಟಿ ಬಂತು. ವಾಜಪೇಯಿ ಅವರದ್ದು ಅದು ಕ್ರಿಪಲ್ಡ್ ಕುಂಟು ಸರ್ಕಾರನೇ ಇತ್ತು, ಅದು ಸಮ್ಮಿಶ್ರ ಸರ್ಕಾರನೇ ಇತ್ತು. ಬಂದರು, ನನಗೆ ಪೂರ್ಣ ಬಹುಮತ ಕೊಡಿರ ಏನೆಲ್ಲ ಮಾಡ್ತಾನೆ ಅಂತ ಹೇಳಿದರು. ರಾಮ ಮಂದಿರ ಕಟ್ತಾನೆ ಅಂತ ಕಟ್ಟಿದ್ರು ಪೂರ್ಣ ಬಹುಮತ ಬಂದಾಗ. ಆನಂತರ ಈ ಹಿಂದುತ್ವದಿಂದ ಏನು ನಡೆದಿಲ್ಲಪ್ಪ, ಇಲ್ಲಿ ಉದ್ಯೋಗ ಸಿಗುವುದಿಲ್ಲ, ನಿರುದ್ಯೋಗ ಹೆಚ್ಚಾಗ್ತದೆ, ಬಡತನ ಹೆಚ್ಚಾಗ್ತದೆ, ಯಾವ ಪರಿಹಾರ ಆಗಲಿಲ್ಲ, ಬಡವರಿಗೆ ಕಿಸೆ 15 ಲಕ್ಷ ಬಂದು ಬೀಳಲಿಲ್ಲ ಅಂದಾಗ ಜನ ದೂರ ಸರಿತಾ ಇದ್ದರು. ಇವತ್ತಿನ ಬೆಲೆಗಿಂತ ಇವತ್ತು ಸೋತಿದ್ದಾರೆ ಜನ, ಇವತ್ತು ಚರ್ಪಡಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲ BJPಗೂ ಜ್ಞಾನ ಇದು, ನಮ್ಮ ಕಾಂಗ್ರೆಸ್ಸಿಗೂ ಜ್ಞಾನವೇ ಆಯಿತು. ಹೌದಪ್ಪ, ನಾವು ಹೆಂಗಪ್ಪ ಇದು ಎದುರಿಸೋದು ಹಿಂದುತ್ವದ ಒಂದು ಬಾಣವನ್ನು ಅಂಥೇಳಿ, ರಾಮಬಾಣವನ್ನು ಅಂಥೇಳಿ ವಿಚಾರ ಮಾಡಿದಾಗ ಸಂವಿಧಾನ ಬೇಕಪ್ಪ, ಈ ಸಂವಿಧಾನ ನಾವು ಬಳಸಿದ್ರೆ ಉಳಿತೀವಿ. ಹೇಗೆ ಕಾಂಗ್ರೆಸ್ ಸರ್ವನಾಶ ಆದಂಗೆ ಆಗಿತ್ತು. ಈ ಸಲ ಚುನಾವಣೆಯಲ್ಲಿ ಸಂವಿಧಾನ ಹಿಡಿದೇ ಹೋಗಿದ್ರೆ, ಪಾದಯಾತ್ರೆ ಮಾಡದೆ ಹೋಗಿದ್ರೆ, ಬಸ್ನಲ್ಲಿ ಚುನಾವಣಾ ಪ್ರಚಾರ ಮಾಡದೆ ಹೋಗಿದ್ರೆ, ರಾಹುಲ್ ಗಾಂಧಿ ಇವತ್ತು ಮೂಲೆ ಸೇರಿರ್ತದೆ, ಮೂಲೆ ಹೋಗಿರ್ತಾರೆ ಅವರು. ಯಾವಾಗ ಹೊರಗೆ ಬಂದರು ಆ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಈ ದೇಶದ ಒಬ್ಬ ವಿರೋಧ ಪಕ್ಷದ ನಾಯಕರಾದರು. 99 MP ಆರಿಸ್ಕೊಂಡು ತೊಗೊಂಬಂದರು. ವಿರೋಧ ಪಕ್ಷವಾಗಿ ಇವತ್ತು ಖಡಕ್ಕಾಗಿ ಮತ್ತಷ್ಟು ವಿರೋಧ ಮಾಡ್ತಾ ಇದ್ದಾರೆ. ಈಗೇನಾದರೂ ಯಾರೋ ತಪ್ಪಿ BJPಗರು ಹಾಗಂದರು, ಅನಂತಕುಮಾರ್ ಹೆಗಡೆ ಆಯಿತು, ಗಿರಿರಾಜ್ ಜೈನ್ ಆಯಿತು, ಎಲ್ಲರೂ ಅವತ್ತು ಮಾತಾಡಿದರು. ಮತ್ತು ಇನ್ನೊಬ್ಬ ಹೆಣ್ಮಗಳಿದ್ದು ನಿಮಗೆ ಗೊತ್ತದ, ಹೆಣ್ಮಗಳು ಸಾಧ್ವಿ ರಿತಾಂಬರ ಏನು ಹೆಸರು ಉಳಿತಾವೆ ನೋಡ್ರಿ. ಅವರೆಲ್ಲ ಅವರು ಏನು ಮಾತಾಡಿದ್ದಾರೆ ಸಂವಿಧಾನ ಬಗ್ಗೆ, ಇವತ್ತು ಅವ್ರು ಯಾರೂ ಧ್ವನಿ ಎತ್ತಾ ಇಲ್ಲ. ಕಾರಣ ಅಂದ್ರೆ ಜನ ಅವ್ರನ್ನ ತಿರಸ್ಕರಿಸಿದ್ದಾರೆ. ಇದು ನೀವು ಮಾತಾಡಿದ್ರೆ ಈ ಸಲ ಪಕ್ಕ ಮನೆಗೆ ಕಳಿಸಿಬಿಡ್ತೀನಿ ನಿಮಗಂತೆ. ಮತ್ತು ಅವರಿಬ್ಬರು ಇವತ್ತು ನಾಯ್ಡು ಮತ್ತು ನಿತೀಶ್ ಅವರು ಸಪೋಸ್ ಏನಾದ್ರು ಸಂವಿಧಾನ ವಿರೋಧ ಮಾತಾಡಿದ್ರೆ ನಿಶ್ಚಿತವಾಗಿ ಅವ್ರು ಸಪೋರ್ಟ್ ಹಿಂದೆ ತಗೊಳ್ತಾರೆ. BJP ಸರ್ಕಾರ ತಪ್ಪತ್ತು ಬಿದ್ದು ಹೋಗಿಬಿಡ್ತದೆ. ಇದು ಎಲ್ಲರಿಗೂ ಜ್ಞಾನವೇ ಅದ. ಹಂಗೆ ಕೆಲವೊಮ್ಮೆ ಆಗ್ತದೆ. ನಿಮ್ಗೆ ಗೊತ್ತದ, ಸಾಮೋಪಾಯ, ಭೇದೋಪಾಯ, ದಂಡೋಪಾಯ ಮತ್ತೇನು ಉಪಾಯಗಳದಾವ. ಅದರಲ್ಲಿ ಜನ ಮೊನ್ನೆ ಅವ್ರಿಗೆ ದಂಡೋಪಾಯ ಕೊಟ್ಟು ಸಂವಿಧಾನ ಶ್ರೇಷ್ಠ, ಅದರಲ್ಲಿ ಮೀಸಲಾತಿ ಶ್ರೇಷ್ಠ, ಅದಕ್ಕೆ ಹೆಚ್ಚಿದ ಯಾವುದೂ ಇಲ್ಲ.